1.43 ಅಷ್ಟು ಮತದಾರರ ಪೈಕಿ ಸುಮಾರು 67% ಅಷ್ಟು ಮತದಾನ ಈಗಾಗಲೇ ಮ್ಯಾಪಿಂಗ್ ಮಾಡಿದ್ದೀವಿ. ಮ್ಯಾಪಿಂಗ್ ಮಾಡಿದ್ರೆ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಬಹುಶಃ ಅವರು BLO ಕೂಡ ಗೊತ್ತಿರುತ್ತೆ. ಮನೆ ಭೇಟಿ ಕೊಟ್ಟಾಗ ಅವರು ಒಂದು ವೇಳೆ ಮತದಾರರಿಗೆ ವಿವರ ಗೊತ್ತಾಗ್ಲಿಲ್ಲ ಅಂದರೆ ಆ ಮ್ಯಾಪಿಂಗ್ ಈಗಾಗಲೇ ಮಾಡಿರೋದ್ರಿಂದ BLOಗಳಿಗೆ ನೋಡಿ ನಿಮ್ಮ ಹೆಸರು ಇಂಥ ಕಡೆ ಇದೆ ಅಂತ ಎಲ್ಲೋ ಒಂದು ಕಡೆ ಸೂಚನೆ, ಎಲ್ಲೋ ಒಂದು ಕಡೆ ಗೈಡೆನ್ಸ್ ಕೊಡ್ಲಿಕ್ಕಾಗತ್ತೆ. ಆದ ಕಾರಣ ಅತಿ ಹೆಚ್ಚು ಮ್ಯಾಪಿಂಗ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಅದು ಕರಡು ಮತದಾರ ಪಟ್ಟಿಯನ್ನು ಸರಿಯಾದ ರೀತಿಯಲ್ಲಿ ತಯಾರು ಮಾಡ್ಲಿಕ್ಕೆ ಆಗುತ್ತೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಒಬ್ಬ ಅರ್ಹ ಮತದಾರ ಹೆಸರು ಬಿಟ್ಟು ಹೋಗಬಾರ್ದು. ಅದೇ ರೀತಿ ಯಾವ ಅನರ್ಹ ಇನ್ಎಲಿಜಿಬಲ್ ಮತದಾರ ಹೆಸರು ಸೇರ್ಪಡೆ ಆಗಬಾರದು. ಇದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ನಾಗರಿಕರು ಕೂಡ ಸಿಟಿಸನ್ ಆಫ್ ಇಂಡಿಯಾ ಅವ್ರ ಮನೆಗೆ ಹೋಗಿ ನಾಮಿನೇಷನ್ ಫಾರ್ಮ್ ಕೊಟ್ಟು ಅವರಿಂದ ಅದನ್ನು ಹಿಂದೆ ಪಡೆದು ಕರಡು ಮತದಾರ ಪಟ್ಟಿ ತಯಾರು ಮಾಡಿ ಪ್ರಕಟಣೆ ಮಾಡಿ ಮತದಾರ ಪಟ್ಟಿ ತಯಾರು ಮಾಡುವ ಪ್ರಕ್ರಿಯೆಗೆ ನಾವು ಕೈ ಹಾಕಿದ್ದೀವಿ. ಕರಡು ಮತದಾರ ಪಟ್ಟಿ ಹೆಸರು ಒಂದು ವೇಳೆ ಹೆಸರು ಬರಲಿಲ್ಲ ಅಂದ್ರೂ ಕೂಡ ಅವ್ರು ನಮೂನೆ 6 ಕೊಟ್ಟು ಯಾರ್ದನ್ನ ಹೆಸರು ಬಿಟ್ಟು ಹೋಗಿದ್ರೆ ಫಾರ್ಮ್ ನಂಬರ್ 6 ಕೊಟ್ಟು ಅದಕ್ಕೆ ಬೇಕಾದ ಅಡಿಷನಲ್ ಒಂದು ಡಿಕ್ಲರೇಷನ್ ಫಾರ್ಮ್ ಅನ್ನು ಕೊಟ್ಟು ಹೆಸರು ಸೇರ್ಪಡೆ ಮಾಡ್ಲಿಕ್ಕೆ ಅವಕಾಶ ಖಂಡಿತ ಇದೆ. ಕರಡು ಮತದಾರ ಪ್ರಕಟಣೆ ಆದ ಮೇಲೂ ಕೂಡ ಹೆಸರುಗಳನ್ನು ಸೇರ್ಪಡೆ ಮಾಡಲಿಕ್ಕೆ, ತೆಗೆದುಹಾಕಲಿಕ್ಕೆ, ಆಕ್ಷೇಪಣೆ ಮಾಡಲಿಕ್ಕೆ ನಿಯಮದ ಪ್ರಕಾರ, ಕಾನೂನು ಪ್ರಕಾರ ಖಂಡಿತ ಅವಕಾಶ ಇದೆ. ಕರಡು ಮತದಾರ ಪಟ್ಟಿಯಲ್ಲಿ ಹೆಸರು ಬರಲಿಲ್ಲ ಅನ್ನೋ ಕ್ಷಣಕ್ಕೆ ಯಾರು ಕೂಡ ಗಾಬರಿ ಆಗಬೇಕಾಗಿಲ್ಲ. ಒಂದು ವೇಳೆ 2002ನೇ ಇಸ್ವಿನಲ್ಲಿ ಅವ್ರ ಹೆಸರು ಇದ್ದರೆ ಅಥವಾ ಆ ವ್ಯಕ್ತಿಗೆ ಇವ್ರಿಗೆ ಅವಾಗ 18 ವರ್ಷ ಆಗಲಿಲ್ಲ, 2002ನೇ ಇಸ್ವಿನಲ್ಲಿ ನಂತರ ಜನಿಸಿದ ವ್ಯಕ್ತಿ ಆಗಿದ್ದು ಇದ್ರೆ ಬಹುಶಃ ಅವಾಗ ಇರಲ್ಲ. ಅವಾಗ ಅವ್ರ ತಂದೆಯ ಅಥವಾ ತಾಯಿಯ ರೆಫರೆನ್ಸಿನ ಆಧಾರ ಮೇಲೆ ಪ್ರೊಜೆನಿ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರ ತಂದೆ ಇದ್ರು, ಹಾಗಾಗಿ ಮಗನು ಕೂಡ ಇರಬೇಕು. ತಾಯಿ ಇದ್ರು, ಕುಟುಂಬದವ್ರು ಇದ್ರು, ಅವ್ರ ಸಂಬಂಧಿಕರಿದ್ರು, ಆ ಹಿನ್ನೆಲೆಯಲ್ಲಿ ಇವ್ರದ್ದು ಹೆಸರು ಸೇರ್ಪಡೆ ಮಾಡಬೇಕಾಗತ್ತೆ ಅನ್ನೋ ಮ್ಯಾಪಿಂಗ್ ಪ್ರೊಜೆನಿ ಮ್ಯಾಪಿಂಗ್ ಅಂತ ಕರಿತೀವಿ. ಅದನ್ನು ಕೂಡ ನಾವು ಮಾಡಿದೀವಿ. ಸಾಧಾರಣ 5.98 ಲಕ್ಷ, ಸುಮಾರು 6 ಲಕ್ಷದಷ್ಟು ಪ್ರೊಜೆನಿ ಮ್ಯಾಪಿಂಗ್ ಮಾಡಿದ್ವಿ. ಅಂದ್ರೆ 2002ನೇ ಇಸ್ವಿಲಿ ಅವ್ರ ಹೆಸರು ಇರಲಿಲ್ಲ, ಯಾಕಂದ್ರೆ ಹುಟ್ಟಿರ್ಲಿಲ್ಲ, ಮತ್ತೊಂದು ಅಥವಾ ಮೆಜಾರಿಟಿ ಆಗ್ಲಿ 18 ವರ್ಷ ತುಂಬಿರ್ಲಿಲ್ಲ. ಅಂಥವ್ರು ಕೂಡ ಸೇರ್ಪಡೆ ಮಾಡಬೇಕಾದ್ರೆ ಅವರು ರಿಲೇಟಿವ್ ಅನ್ನೋ ಕಾಲಮ್ ಇದೆ. ಅಂದ್ರೆ ಅವರು 2002ನೇ ಇಸ್ವಿ ನಾನು ಇರ್ಲಿಲ್ಲ, ಆದ್ರೆ ನನ್ನ ತಂದೆ ಇದ್ರು, ತಾಯಿ ಇದ್ರು, ಕುಟುಂಬದಸ್ಥರು ಇದ್ರು, ತಾತ ಇದ್ರು, ಅಜ್ಜಿ ಇದ್ರು ಅಂತ ರೆಫರೆನ್ಸ್ ಅನ್ನು ಹಾಕಿ ಅವರ ಹೆಸರುಗಳು ಕೂಡ ಕರಡು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ. ಆಮೇಲೆ ಈಗ ಮನೆಗೆ ಭೇಟಿ ಕೊಟ್ಟಾಗ BLOಗಳ ಜೊತೆ ನಾವು ರಾಜಕೀಯ ಪಕ್ಷದವರೆಗೂ ಮನವಿ ಮಾಡಿದೀವಿ. BLA ಅಂತ ಕರಿತೀವಿ, ಬೂತ್ ಲೆವೆಲ್ ಏಜೆಂಟ್ಸ್ ಅಂತ. ಪ್ರತಿಯೊಂದು ರಾಜಕೀಯ ಪಕ್ಷದವರು ಕೂಡ BLAಗಳನ್ನ ನೇಮಕ ಮಾಡ್ಲಿಕ್ಕೆ ಅವಕಾಶ ಇದೆ. BLAಗಳನ್ನ ನೇಮಕ ಮಾಡಿದ್ರೆ ಅವರು ಕೂಡ BLO ಜೊತೆ ಕೆಲಸ ಮಾಡಿ ಎಲ್ಲ ಅರ್ಹ ಮತದಾರನ ಗುರುತಿಸಿ ಅವರ ಹೆಸರುಗಳನ್ನ ಕರಡು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಎಲ್ಲ ಸಹಕಾರ ಕೊಡಬೇಕು ಅಂತ ನಾವು ಅವರಿಗೆ ಮನವಿ ಮಾಡಿದ್ದೀವಿ. ಬೆಳಗ್ಗೆ ಆದಂತ ಮೀಟಿಂಗ್ ಅಲ್ಲಿ ಮನವಿ ಮಾಡಿದ್ದೀವಿ. ಅದಾದ್ಮೇಲೆ ಇನ್ನೊಂದು ಸೂಚನೆ ಕೊಟ್ಟಿದ್ದೀವಿ ನಾವು ಬೆಳಗ್ಗೆ. ಅಂದ್ರೆ VIP VVIP ವೋಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗಾಗಲೇ ನಮಗೆ ಗೊತ್ತು, ನಮಗೆ ಯಾರ್ಯಾರ ಮತದಾರ ವಿವರ ಗೊತ್ತಿದೆ ನಾವೆಲ್ಲ ಮ್ಯಾಪ್ ಮಾಡ್ತಾ ಹೋಗ್ತಾ ಇದೀವಿ. ಅಂದ್ರೆ BLOಗಳಿಗೆ ಮನೆ ಭೇಟಿ ಕೊಡದೆ ಸುಮಾರು ಜನ ಮತದಾರರ ಪರಿಚಯ ಇರುತ್ತೆ, ಯಾಕೆ ನಿರಂತರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅದೇ ಏರಿಯಾದಲ್ಲಿ ಓಡಾಡ್ತಾ ಇರ್ತಾರೆ. ಅದೇ ರೀತಿ VIP VVIP ನೇಮ್ಸ್ ಅಂತೂ ಖಂಡಿತವಾಗಿ ಗೊತ್ತೇ ಇರುತ್ತೆ, ಯಾರಿಗಾದ್ರೂ ಗೊತ್ತೆ. ಅಂದ್ರೆ ಇವಾಗ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಇರ್ಬೋದು, ಪ್ಲೇಯರ್ಸ್ ಇರ್ಬೋದು, ನ್ಯಾಷನಲ್ ಪ್ಲೇಯರ್ಸ್ ಇರ್ಬೋದು, ಅಥವಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು ಇರ್ಬೋದು, ಮಾನ್ಯ ಮಂತ್ರಿಗಳಿರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಶಾಸಕರು ಇರ್ಬೋದು, ಅಥವಾ VVIP ಅಂದ್ರೆ ಬೇರೆ ಬೇರೆ ಅರ್ಥನ ಬರುತ್ತೆ. ಎಲ್ಲ ಬೇರೆ ಬೇರೆ ಸಾಧನೆ ಮಾಡಿದವರು ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಜಡ್ಜಸ್ ಇರ್ಬೋದು, ಸಾಹಿತಿಗಳಿರ್ಬೋದು, ಪ್ರತಿಯೊಬ್ಬರು ಅಧಿಕಾರಿಗಳು BLOಗಳು ಕೂಡ ಅವ್ರದ್ದು ಕಿರು ಪರಿಚಯ ಇರುತ್ತೆ ಆ ಒಂದು ಏರಿಯಾದಲ್ಲಿ. ಅವ್ರದ್ದು ವಿಶೇಷವಾಗಿ ಅವ್ರದ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ವಿಶೇಷ ಗಮನ ಹರಿಸಿ, ಅವ್ರ ಜೊತೆಗೆ ಪ್ರತಿಯೊಬ್ಬರು ಮತದಾರರ ಕೂಡ ಗಮನ ಹರಿಸಿ, ಯಾವುದೇ ಕಾರಣಕ್ಕೂ ಯಾವ ಮತದಾರ ಮನೆಯೂ ಕೂಡ ಎನ್ಯುಮರೇಷನ್ ಫಾರ್ಮ್ ತಲುಪದೆ ಇರಬಾರ್ದು. ಅದನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ಕುಟುಂಬ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ ತಲುಪಬೇಕು, ವಾಪಸ್ ಪಡಿಬೇಕು ಅನ್ನೋ ಸೂಚನೆ ಕೂಡ ನಾವು ಈಗಾಗಲೇ ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಅದಕ್ಕೆ ಬೇಕಾದಂತ ಪ್ರಾಪರ್ ಡಾಕ್ಯುಮೆಂಟೇಶನ್, ನಮ್ಮ ಮನೆಗೆ ಹೋಗಿದ್ದೀನಿ ಅನ್ನೋದಕ್ಕೆ ಒಂದು ದಾಖಲೆ ಇಟ್ಕೊಳ್ಬೇಕು.
ಹಿಂದೆ ಪಡೆದಿದ್ದೀನಿ ಅನ್ನೋಕ್ಕೊಂದು ದಾಖಲೆ ಇರಬೇಕು. ಅದೆಲ್ಲ ದಾಖಲೆಗಳನ್ನ ಪಾರದರ್ಶಕ ರೀತಿಯಲ್ಲಿ, ಅಂದ್ರೆ ಉದಾಹರಣೆಗೆ ಯಾರ್ದೋ ಒಬ್ಬರ ಹೆಸರು ಕರಡು ಮತದಾರ ಪಟ್ಟಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅನ್ನೋ ಕಾರಣ, ಅವರು ಊರು ಬಿಟ್ಟು ಹೋಗಿದ್ದಾರೆ, ಇದು ಬಿಟ್ಟು ಹೋಗಿದ್ದಾರೆ, ಮನೆ ಖಾಲಿ ಮಾಡೋಗಿದ್ದಾರೆ, ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ, ಏನೋ ಕಾರಣ ಇರ್ಬೋದು. ಅದು ಮತ್ತೆ ಎನಿಮರೇಷನ್ ಫಾರ್ಮ್ ಯಾರ್ದು ಹಿಂದೆ ಬರಲಿಲ್ಲ ಅವ್ರದ್ದು ಕೂಡ ಯಾಕೆ ಬರಲಿಲ್ಲ, ಎಲ್ಲ ವಿವರಗಳನ್ನು ಕೂಡ ರಾಜಕೀಯ ಪಕ್ಷದ ಸಂಬಂಧಪಟ್ಟ BLA ಅವರ ಮುಖಾಂತರ ಅವ್ರಿಗೂ ಕೂಡ ಪಾರದರ್ಶಕ ರೀತಿಯಲ್ಲಿ ಅವ್ರಿಗೂ ಕೂಡ ಮಾಹಿತಿಯನ್ನು ಒದಗಿಸಿ ಅಂಥ ಮತದಾರರಿಂದ, ಅಂಥ ನಾಗರಿಕರಿಂದ ಎನಿಮರೇಷನ್ ಫಾರ್ಮ್ ಹಿಂದೆ ಪಡೆಯುವಂಥ ಒಂದು ಪ್ರಯತ್ನ ಕೂಡ ಮಾಡಬೇಕು ಅಂತ ಕೂಡ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಇದಾದ್ಮೇಲೆ ಕಳೆದಾಗ ಒಂದೇ ಒಂದು ವಿಚಾರ ನಾನು ಹೇಳ್ಬಿಟ್ಟು ನಾನು ಇದನ್ನು ಮುಗಿಸ್ತೇನೆ. ಏನಪ್ಪಾ ಅಂದ್ರೆ, ಅಫ್ಕೋರ್ಸ್ ರ್ಯಾಷನಲೈಸೇಷನ್ ಮಾಡ್ಲಿಕ್ಕೆ, ಮತಗಟ್ಟೆಗಳ ರ್ಯಾಷನಲೈಸೇಷನ್ ಮಾಡ್ಲಿಕ್ಕೂ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಒಂದು ಮತಗಟ್ಟೆಯಲ್ಲಿ 1200 ಮತದಾರರು ಮಾತ್ರ ಇರಬೇಕು. ಅಥವಾ ಹೆಚ್ಚಿಗೆ ಮತದಾರ ಇದ್ರೆ ಇನ್ನೊಂದು ಮತಗಟ್ಟೆಯನ್ನ ಸೃಜಿಸುವಂತ ಒಂದು ಅವಕಾಶ ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ರಾಜಕೀಯ ಪಕ್ಷದ ಜೊತೆಗೆ ನಾವು ಸಮಾಲೋಚನೆ ನಡೆಸಿ ಅವರ ಸಲಹೆ ಸೂಚನೆ ಮೇರೆಗೆ ಒಂದು ಪ್ರಸ್ತಾವನ ಕೇಂದ್ರ ಚುನಾವಣೆಗೆ ಕಳಿಸಿ ಮತಗಟ್ಟೆಯನ್ನ ಸೃಷ್ಟಿ ಮಾಡ್ಲಿಕ್ಕೂ ಕೂಡ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಎರಡು ವಿಚಾರ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಮೊದಲೇದು, ಸಾರ್ವಜನಿಕರಿಗೆ, ನಾಗರಿಕರಿಗೆ ಒಂದು ಮನವಿ ಏನಪ್ಪಾ ಅಂದ್ರೆ, ದಯಮಾಡಿ ನಮ್ಮ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಹೋಗಿ, ನಮ್ಮ CO ವೆಬ್ಸೈಟ್ಗೆ ಹೋಗಿ ತಮ್ಮ ಹೆಸರು 2002ನೇ ಇಸ್ವಿನಲ್ಲಿ ಎಲ್ಲಿತ್ತು ಅನ್ನೋದನ್ನ ಪರಿಶೀಲನೆ ಮಾಡಿಕೊಳ್ಳಿ. ಮತ್ತೆ ಕೊಟ್ಟಂತ ಎನಿಮರೇಷನ್ ಫಾರಂ ಅಲ್ಲಿ ಸರಿಯಾಗಿ ಆ ವಿವರಗಳನ್ನ ತುಂಬಿ ಮರೆಯದೆ ಎನಿಮರೇಷನ್ ಫಾರಂ ಅನ್ನ ಹಿಂದೆ ಕೊಡಿ. ಆಗ ಮಾತ್ರ ನಿಮ್ಮ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ಬರುತ್ತೆ. ಎನಿಮರೇಷನ್ ಫಾರ್ಮ್ ಹಿಂದೆ ಕೊಡದಿದ್ದರೆ ನಿಮ್ಮ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ಬರುವುದಿಲ್ಲ. ಇದು ದಯಮಾಡಿ ತಾವು ಗಮನಿಸಬೇಕು. ಎರಡನೇದು, ಎನಿಮರೇಷನ್ ಫಾರ್ಮ್ ಪ್ರತಿಯೊಬ್ಬರು ನಾಗರಿಕರಿಗೂ ಮುಟ್ಟಬೇಕು. ಅವರು BLO ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಂದು ನಾಗರಿಕರಿಗೆ ಮುಟ್ಟಬೇಕು. ಅದನ್ನ ಅಷ್ಟೇ ಜವಾಬ್ದಾರಿಯುತವಾಗಿ ಅದನ್ನ ಹಿಂದೆ ಪಡೆದು ಅದನ್ನ ನಮ್ಮ BLO ಆ್ಯಪ್ನಲ್ಲಿ ಅದನ್ನ ಅಳವಡಿಸಿ ಅದನ್ನ ಕರಡು ಮತದಾರ ಪಟ್ಟಿ ತಯಾರು ಮಾಡುವ ವಿಚಾರದಲ್ಲಿ ಅದನ್ನ ಅಪ್ಡೇಟ್ ಮಾಡುವಂತ ಪ್ರಯತ್ನ ಕೂಡ ಮಾಡಬೇಕು. ಮೂರನೇದು, ಮಾಧ್ಯಮ ಮಿತ್ರರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ಮತ್ತೆ ನಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನ್, RWS, ರಾಜಕೀಯ ಪಕ್ಷಗಳು, BLAs ಎಲ್ಲ ಪ್ರತಿಯೊಬ್ಬರು ದೇರ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಪ್ರತಿಯೊಬ್ಬರ ಪಾತ್ರ ಇದೆ. ತಮ್ಮ ಎಲ್ಲ ಸಹಕಾರದಿಂದ ಮಾತ್ರ ಒಂದು ಪ್ಯೂರ್ ಅಂಡ್ ಕ್ಲಿಯರ್ ಎರರ್ ಫ್ರೀ ಮತದಾರ ಪಟ್ಟಿಯನ್ನು ತಯಾರಿ ಮಾಡಲಿಕ್ಕೆ ಸಾಧ್ಯ ಆಗೋದು. ತಮ್ಮ ಒಂದು ಸಹಕಾರ ಇಲ್ಲದಿದ್ರೆ ಖಂಡಿತವಾಗಿ ಅದು ಆಗಲ್ಲ. ಸೊ ಮಾಧ್ಯಮ ಮಿತ್ರರಲ್ಲಿ, ಸಾರ್ವಜನಿಕರಲ್ಲಿ ದಯಮಾಡಿ 2 ವಿಚಾರ ಹೇಳಿ. ಒಂದು, ನಿಮ್ಮ ಹೆಸರನ್ನ ಎಲ್ಲಿದೆ ಹುಡುಕಿ ಅದನ್ನ ಪತ್ತೆ ಮಾಡಿ ಅಂತ, ಮತ್ತೆ ಕೊಟ್ಟಂತ ಎನಿಮರೇಷನ್ ಫಾರಂಗಳನ್ನ ತುಂಬಿ ಮರೆಯದೆ ಹಿಂದೆ ದಯಮಾಡಿ ಕೊಡಿ. ಮತ್ತೆ ನಮ್ಮಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ನಾವು ಸ್ಥಾಪನೆ ಮಾಡ್ತೀವಿ. ಪ್ರತಿಯೊಂದು ಮತಗಟ್ಟೆಯ ಹಂತದಲ್ಲಿ ಮಾಡ್ತೀವಿ. ಪ್ರತಿಯೊಂದು ARO ಹಂತದಲ್ಲಿ ಹೆಲ್ಪ್ ಡೆಸ್ಕ್ ಅನ್ನು ಮಾಡ್ತೀವಿ. ಬೇರೆ ಎಲ್ಲ ರೀತಿಯ ಒಂದು ಅವರಿಗೆ ಸಾರ್ವಜನಿಕರಿಗೆ ಸಹಾಯ ಕೇಂದ್ರಗಳನ್ನ ಈಗಾಗಲೇ ಸ್ಥಾಪನೆ ಮಾಡ್ಲಿಕ್ಕೆ ಯೋಚನೆ ಮಾಡಿದೀವಿ. ಅದೆಲ್ಲ ಕೂಡ ನಮ್ಮ ಕಡೆಯಿಂದ ಇರುತ್ತೆ. ಆದ್ರೆ ತಾವು ಅದನ್ನ ಸದುಪಯೋಗ ಪಡೆದುಕೊಂಡು ನೀವು ನಮ್ಮ ಜೊತೆ ಸಹಕಾರ ಮಾಡಿ ತಾವು ಕೊಟ್ಟಂತ ವಿವರಗಳನ್ನು ನಮ್ಗೆ ಕೊಟ್ರೆ ನಾವು ಒಳ್ಳೆ ರೀತಿಯ ಒಂದು ಮತದಾರ ಪಟ್ಟಿಯನ್ನ ತಯಾರು ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ